ಶಮನೇವಾಡಿ ಜೈ ಜಿನೇಂದ್ರ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಗೆ 1 ಕೋಟಿ 16 ಲಕ್ಷ ರೂಪಾಯಿ ಲಾಭ. ಸಂಸ್ಥೆ ಅಧ್ಯಕ್ಷ ಬಾಬಣ್ಣ ಅಕ್ಕೋತ್ತರಿಂದ ಮಾಹಿತಿ. ಹೌದು, ಚಿಕ್ಕಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ಜೈ ಜಿನೇಂದ್ರ ಕ್ರೆಡಿಟ್ ಸೌಹಾರ್ದ ಸಂಸ್ಥೆಗೆ ಕಳೆದ ಆರ್ಥಿಕ ವರ್ಷದಲ್ಲಿ 1 ಕೋಟಿ 16 ಲಕ್ಷ ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಬಾಬಣ್ಣ ಅಕ್ಕೋತ್ ತಿಳಿಸಿದರು. ಸಂಸ್ಥೆಯ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯ ಸದಸ್ಯರ ಸಹಕಾರ, ಸಾಲಗಾರರ ಸಕಾಲಕ್ಕೆ ಸಾಲ ಮರುಪಾವತಿಸಿದ್ದರಿಂದ ಹಾಗೂ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಂದ ತ್ವರಿತ ಸೇವೆ, ಠೇವುದಾರರ, ಸಾಲಗಾರರು ಹಾಗೂ ಸಂಸ್ಥೆಯ ಗ್ರಾಹಕರೊಂದಿಗೆ ವಿನಮ್ರ ಸೇವೆ ಸಲ್ಲಿಸುತ್ತಿರುವುದರಿಂದ ಸಾಲ ವಸೂಲಾತಿಗೆ ಸಹಕರಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಾದ ಕುಮಾರ ಗಾಡ್ವೆ ಆರ್ಪಿ ಕೋತ್ ಮಾತನಾಡಿ, ಕಳೆದ 3.5 ದಶಕಗಳ ಕಾಲಾವಧಿಯಲ್ಲಿ ಸಂಸ್ಥೆಯು ಆರ್ಥಿಕ ಸಮೃದ್ಧಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಖರ ಮಟ್ಟಕ್ಕೆ ತಲುಪಿದ್ದು, ಮುಂಬರುವ ವರ್ಷದಲ್ಲಿ ದಾಖಲೆಯ ಠೇವು ಹಾಗೂ 200 ಕೋಟಿ ರೂಪಾಯಿಗಳತ್ತ ವಾರ್ಷಿಕ ವ್ಯವಹಾರವನ್ನ ಮಾಡಲು ಹೆಜ್ಜೆ ಹಾಕುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಬಾಬಾ ಸಾಬ್ ಖೋತ್ ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನ ವಿವರಿಸಿದ್ರು. 27 ಕೋಟಿ ರೂಪಾಯಿ 93 ಲಕ್ಷ, ನಿಧಿಗಳು 9 ಕೋಟಿ 42 ಲಕ್ಷ ರೂಪಾಯಿ, ಗುಂತವಣಿಕೆ 15 ಕೋಟಿ 50 ಲಕ್ಷ ರೂಪಾಯಿ, ಸಾಲ 18 ಕೋಟಿ 10 ಲಕ್ಷ ರೂಪಾಯಿ, ದುಡಿಯ ಬಂಡವಾಳ 37 ಕೋಟಿ 85 ಲಕ್ಷ ರೂಪಾಯಿ, ವಾರ್ಷಿಕ ವಹಿವಾಟು 1 ಕೋಟಿ 155 ಕೋಟಿ ರೂಪಾಯಿ ಮೇಲ್ಪಟ್ಟು ಲಾಭ 31/3/25ಕ್ಕೆ 1 ಕೋಟಿ 16 ಲಕ್ಷ ರೂಪಾಯಿ ಮೇಲ್ಪಟ್ಟು ವಸೂಲಾತಿ 95% ಮತ್ತು ಇದಕ್ಕೆಲ್ಲ ಸಹಕಾರ ನೀಡಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಠೇವದಾರರು, ಸಾಲಗಾರರು ಎಲ್ಲರೂ ಸರಿಯಾಗಿ ಸಾಲಕ್ಕೆ ತುಂಬಿದಕ್ಕಾಗಿ ನಮ್ಮ ಸಂಸ್ಥೆಯು 1 ಕೋಟಿ 16 ಲಕ್ಷ ರೂಪಾಯಿವರೆಗೆ ಲಾಭವನ್ನು ಮಾಡಲಿಕ್ಕೆ ಸಹಕಾರಿಯಾಗಿದೆ. ಅವರೆಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ದನಪಾಗೋಳ್ ನಿರ್ದೇಶಕರಾದ ಉದಯ್ ತಪ್ಕಿರೆ, ಕುಮಾರ್ ಬೋನೆ, ಆದಿತ್ಯ ಕೋತ್, ಸತೀಶ್ ಸೋನಾವನೆ ಸೇರಿದಂತೆ ಸರ್ವ ಸಂಚಾಲಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.